ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ವಲ್ಪ ಮನೆ ಪ್ರಾಡಕ್ಟ್ ತೊಗೊಳ್ಳೋದಿತ್ತು, ಹಾಗೆ ನನ್ನ ಮಗನಿಗೆ ಯೂನಿಫಾರ್ಮ್ ಪ್ಯಾಂಟ್ ಕೊಡಿಸ್ಬೇಕಿತ್ತು. ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀವಿ. ಸೊ ಮನೆ ಪ್ರಾಡಕ್ಟ್ ತೊಗೊಂಡು ಪ್ಯಾಂಟ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯೂನಿಫಾರ್ಮ್ ತೊಗೊಳ್ಳೋ ಅಂಗಡಿ ಹತ್ರ ಪಾರ್ಕಿಂಗ್ ಇಲ್ಲ, ಆದ್ದರಿಂದ ಸ್ವಲ್ಪ ದೂರದಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆಟಕ್ಕೆ ಹೋಗು ಮಕ್ಕಳೇ. ಅನಿ ಈ ಕಡೆ ತಿರ್ಕೊಂಡು ಹೋಗಿ. ಅನಿಶು ಕೂಗು, ಆಟಕ್ಕೆ ಹೋಗು, ಜೋರಾಗಿ ಹೋಗು, ಇನ್ನೂ ಜೋರಾಗಿ, ಇನ್ನೂ. ಹತ್ರ ಹೋಗು, ಚೆನ್ನಾಗಿ ಅಲ್ಲೋಗು. ಲೆಂತ್ ಶಾರ್ಟ್ ಬೇಕಂದ್ರೆ ಮಾಡಿಸ್ಕೊಡ್ತೀವಿ. ಆಗ ನೋಡಿ ಹಾಕಿ ಅದ್ಮೇಲೆ ಪೈಜಾಮ ಮೇಲೆ ಹಾಕಿ ತೊಗೊಳ, ಅದ್ರ ಮೇಲೆ ಹಾಕಿ ನೋಡು ಚೆಕ್ ಮಾಡಿ ಹಾಕೋ. ಇಲ್ಲೇ ಪೈಜಾಮ ಮೇಲೆ ಅವ್ನು ನಾಚ್ಕೊತಾನೆ. ಹಾಕೊಳ್ಳು, ಏನಾಗಲ್ಲ. ಹೋದ ಒಳಗಡೆಗೆ. ಅನಿಶು, ನೀನು ಸ್ಕೂಲ್ ಹೋಗ್ತೀಯಾ? ಮಾಸ್ಕ್ ಮಾಡ್ಬಿಟ್ಟು ಸ್ಕೂಲ್ ಇಲ್ಲಿ ಎಲ್ಲ ಥರ ಸ್ಕೂಲ್ ಯೂನಿಫಾರ್ಮ್ ಕೂಡ ಸಿಗುತ್ತೆ, ಉಟ್ಕೋ ಹಾಗಿರಲ್ಲ. ಆದ್ದರಿಂದ ನಾವು ಇಲ್ಲೇ ಬಂದು ತಗೋತೀವಿ. ನಡಲ್ ಬೆಲ್ಟ್ ಹಾಕೋತಾನೆ ಬಿಡು. ಎಲ್ಲ ನೋಡ್ಕೋ, ಹೈಟ್ ಮಾಡ್ಕೊಡ್ತಾರೆ. ಇರೋ ಅಂಕಲ್ ಚೆಕ್ ಮಾಡ್ತಾರೆ. ಏನು ನಾಚ್ಕೊಬೇಡ, ಸುಮ್ಮನೆ ಇರು. ಅಯ್ಯೋ, ಓಕೆ. ಇವಾಗ ಲೆಂತ್ ಮಾತ್ರ ತಗೊಂಡೋಗಿ ಅಲ್ಲಿ ಮಾಡಿಸ್ಕೊಡ್ತೀವಿ. ಅಲ್ಲಿ ಕೆಳಗಡೆ ಅಲ್ಲ ಸರ್, ಎದುರುಗಡೆ ಇಲ್ಲ. ಇವಾಗ ಅಲ್ಲಿ ಶಿಫ್ಟ್ ಆಗಿದೆ, ಪಕ್ಕದ ರೋಡಿಗೆ ಮುಂದೆ. ನೀವು ಶರ್ಟ್ ಒಂದು ತಗೋಬಿಡು. ಪ್ಯಾಂಟ್ ಚಿನ್ನಮ್ಮ, ಹುಷಾರು, ಬಿದ್ದುಬಿಟ್ಯಾ? ಕುಣಿತಾವ ನನ್ನ ಮಗ. ಇರಲಿ ಬಿಡಿ, ದೊಡ್ಡದಾಗಿನೇ. ಆಲ್ರೆಡಿ ಒಂದು ಆಯ್ತಲ್ಲ. ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಎಕ್ಸಾಮ್. ಇದ್ರ ನೆಕ್ಸ್ಟ್ ತುಂಬ ದೊಡ್ಡದಾಗ್ಬಿಡುತ್ತಲ್ಲ. ಹಾಂ, ನೆಕ್ಸ್ಟ್ ಇಯರ್ ಹೋಗ್ಬೋದು. ಫಿಫ್ತಾ ಇವಾಗ. ಹೌದು, ಇನ್ನು ಶರ್ಟು ಚೇಂಜ್ ಆಗುತ್ತೆ. ಆಮೇಲೆ ಪ್ಯಾಂಟ್ ಏನೋ ತಗೊತಾ ಇದ್ದೀನಿ. ಮತ್ತೆ ಶರ್ಟ್ ಚೇಂಜ್. ಏನು ಸರ್ ಕಲರು? ಸ್ವಲ್ಪ ಡಲ್ಲು ಲೈಟು ಇದೆಯಲ್ಲ, ನಡೆಯುತ್ತೆ. ಒಂದೊಂದ್ಸಾರಿ ತಾನು ಚೇಂಜ್ ಆಗುತ್ತೆ. ಎಷ್ಟು ಸರ್ ಬಾಟಲು? 550. ಚೆನ್ನಾಗೈತೆ. ಹಾಟ್ ಆ್ಯಂಡ್ ಕೋಲ್ಡ್. ಹೌದಾ? 8 hours ಹಾಟ್ ಹಾಕಿದ್ರೆ ಪ್ಲಾಸ್ಟಿಕ್ ಹಾಟ್ ಹಾಕಿದ್ರೆ ಕೋಲ್ಡ್ ಇರುತ್ತೆ. ಒಂದು ಲೀಟರ್ ಅದ ಇದು? 750. ಯೂನಿಫಾರ್ಮ್ ತಗೊಂಡ್ವಿ. ಪ್ಯಾಂಟು ಉದ್ದ ಇತ್ತು, ಆದ್ದರಿಂದ ಅವ್ರದ್ದೇ ಅಂಗಡಿನಲ್ಲಿ ಆಲ್ಟ್ರೇಷನ್ ಮಾಡಿಕೊಡ್ತಾರಂತೆ. ಸೊ ಅಲ್ಲೋಗಿ ಮಾಡಿಸ್ಕೊಳಕ್ಕೆ ಹೇಳಿದ್ರು. ಅಲ್ಲಿ ಹೋಗ್ತೀವಿ, ಅಲ್ಲೋಗಿ ಮಾಡಿಸ್ಕೊತೀವಿ. ಕರೆಕ್ಟಾಗಿದೆ. ಇನ್ನು ಸ್ವಲ್ಪ ದೊಡ್ಡದಾಗಿ ಹೇಳ್ತಾರ.
ಬಾರೋ ಹಿತೇಶು, ಬಾರಮ್ಮ. ಇದೆ ಇದೆ ಇದೆ. ಹನಿ ಬಾ ನೀನು ಈ ಕಡೆ, ನೀನು ಬಾ, ಅವ್ರು ಮಾಡಿಸ್ಕೊಂಡು ಬರ್ತಾರೆ. ಯಾರದು? ತಾತ. ಏನದು? ಹುಷಾರು, ಜಾರುತ್ತೆ. ಅವನಮ್ಮ ಅಬ್ಬಿ ಐತಾ? ಹೋಗಿ ನೋಡ್ಕೊಂಬ ಹೋಗು, ನೋಡ್ಕೊಂಬ ಹೋಗಿ, ಅಬ್ಬಿ ಆಯ್ತಾ? ಅವನಮ್ಮ ಇಲ್ಲಿ ಫಿಶ್ ಹಾಕ್ತಾಯಿದ್ರು. ನಮಗೆ ಫಿಶ್ನ ತಗೊಂಡು ಇಸ್ಕೊಂಡ ನಾನು ಹೇಳ್ತೀನಿ. ಈಗ ನಾವು ಎಲ್ಲಿ ಬಂದ್ವಿ? ನಮ್ಮ ಶಾಪಿಗೆ ಬಂದ್ವಿ. ಈಗ ಎಲ್ಲ ತಗೊಂಡು ಹೋಗೋಣ. ಸೊ ಶಾಪಿಂಗ್ ಎಲ್ಲ ಆಯಿತು. ಮನೆಯಲ್ಲಿ ಅಡುಗೆ ಏನು ಮಾಡಿಲ್ಲ, ಅದಕ್ಕೆ ಹೋಟೆಲಿಂದ ಏನಾದರೂ ಪಾರ್ಸಲ್ ತೊಗೊಂಡೋಗೋಣ ಅಂತ ಈಗ ನಾವು ಇಲ್ಲೇ ಬಸವನಗರದಲ್ಲಿರುವಂಥ ಉಡುಪಿ ಹೋಟೆಲಿಗೆ ಬಂದಿದ್ದೀವಿ. ನಾವು ದೋಸೆ ಮತ್ತು ಇಡ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ನವಿ ಅಲ್ಲೊಂದು ಕಡೆ ಮುದ್ದೆ ಮಾಡ್ತಾರೆ, ಮುದ್ದೆ ತೊಗೋತೀನಿ ಅಂತ ಅಂದರು. ಸೊ ಅವ್ರು ಅದನ್ನು ತೊಗೋತಾರೆ.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಶುಭರಾತ್ರಿ.